ಮಾವ ಮಾವ ಎದ್ದೇಳಿ ಮಾವ. ಹೇಳಮ್ಮ, ಏನಾಯ್ತಮ್ಮ? ಮಾವ, ಇವತ್ ನಿಮ್ ಫ್ರೆಂಡನ್ ನೋಡ್ಬೇಕಂತ ಹೇಳಿದ್ರಲ್ಲ, ಅವ್ರು ನೋಡಕ್ ಹೋಗಲ್ವಾ? ಒಳ್ಳೇದಾಯ್ತಮ್ಮ ನೆನ್ಪಿಸಿದ್ದು. ಟೈಮ್ ಆಯ್ತು, ಬೇಗ ಟೀ ಕುಡ್ದು ಅವ್ರನ್ನ ಹೋಗಿ ನೋಡ್ಕೊಂಡ್ ಬನ್ನಿ. ಆಮೇಲೆ ಮಾವ, ನಿಮಗೆ ಇವತ್ ರಾತ್ರಿ ಡಿನ್ನರ್ಗೆ ಏನ್ ಮಾಡ್ಲಿ? ಏನಾದ್ರೂ ಪರವಾಗಿಲ್ಲಮ್ಮ, ಏನಾದ್ರೂ ಒಂದ್ ಮಾಡು. ನಾನು ಸಾಯಂಕಾಲ 5 ಗಂಟೆಗೆ ಹೋಗಿ ನನ್ನ ಫ್ರೆಂಡನ್ನ ನೋಡ್ಕೊಂಡು ಬೇಗ ಬಂದ್ಬಿಡ್ತೀನಮ್ಮ. ಆಯ್ತು ಮಾವ, ಮೊದ್ಲು ಟೀ ಕುಡೀರಿ. ಹಾ. ಏನಮ್ಮ, ಇವತ್ ರಾತ್ರಿ ಊಟಕ್ಕೆ ಚಪಾತಿ ಮಾಡ್ತಿರೋ ಹಾಗಿದೆ. ಹೌದು ಮಾವ. ಸರಿ, ಇವಾಗ ನೀವು ಹೋದ್ರೆ ಬರಕ್ಕೆ ಎಷ್ಟೊತ್ತಾಗತ್ತೆ? ನನ್ ಫ್ರೆಂಡ್ ಮನೆ ಇಲ್ಲೇ ಪಕ್ಕದಲ್ಲೇ ಇದೆಯಮ್ಮ. 1 ಅವರಲ್ಲಿ ಹೋಗಿ ಬಂದ್ಬಿಡ್ತೀನಮ್ಮ. ಆಯ್ತು ಮಾವ, ಬೇಗ ಬಂದ್ಬಿಡಿ. ಯಾಕೇನಾಯ್ತಮ್ಮ, ಏನಾದ್ರೂ ಸಹಾಯ ಮಾಡ್ಬೇಕಾ? ಅದೆಲ್ಲ ಏನಿಲ್ಲ ಮಾವ, ನಿಮಗೋಸ್ಕರನೇ ನಾನಿವತ್ತು ಚಪಾತಿ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಬೇಗ ಬನ್ನಿ ಅಂತ ಹೇಳ್ದೆ. ಸರಿನಮ್ಮ, ಹೋಗ್ ಬಂದ್ಬಿಡ್ಲಾ? ಆಯ್ತು, ಹೋಗ್ ಬನ್ನಿ ಮಾವ. ವೈಶಾಲಿ, ವೈಶಾಲಿ, ಏನ್ರಿ ನೀವು ಇವತ್ತು ಕುಡ್ಕೊಂಡ್ ಬಂದಿದ್ದೀರಾ? ಸರಿ, ಒಳಗ್ ಬನ್ನಿ. ನಿಧಾನ. ಅಲ್ಲರಿ, ಏನ್ರಿ ಇದು? ದಿನ ಈ ತರ ಕುಡ್ಕೊಂಡ್ ಬಂದ್ರೆ ಏನ್ ಮಾಡೋದು? ಇದನ್ ನೀವು ಬಿಡೋದೇ ಇಲ್ವಾ? ಅಕ್ಕಪಕ್ಕದಲ್ಲಿರೋರೆಲ್ರು ನಿಮ್ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಈ ಕುಡಿಯೋದನ್ನ ಬಿಟ್ಬಿಡ್ರಿ. ಏನೇ ಹೇಳ್ತಾ ಇದೀಯಾ? ನನ್ ದುಡ್ಡಲ್ಲಿ ತಾನೇ ನಾನು ಕುಡಿತಾ ಇದ್ದೀನಿ. ಎಲ್ಲೋಡು, ನಾನು ಕುಡಿಯೋದು ನಿನಗಿಷ್ಟ ಇಲ್ಲ ಅಂದ್ರೆ ಈಗಲೇ ಮನೆಯಿಂದ ಹೊರಗಡೆ ಹೋಗೆ. ಅಯ್ಯೋ, ಎಲ್ಲ ನನ್ನ ಹಣೆ ಬರಹ. ಯಾವಾಗಲೇ ಇವ್ರು ನೋಡಿದ್ರ ಮಾವ? ಇವ್ರು ತಿದ್ದೋ ಹಾಗೆ ಇಲ್ಲ ಮಾವ. ದಯವಿಟ್ಟು ನಿನ್ನನ್ನ ಕ್ಷಮಿಸ್ಬಿಡಮ್ಮ. ಹೀಗೆಲ್ಲ ನಡೆಯುತ್ತೆ ಅಂತ ನಾನು ಸ್ವಲ್ಪನೂ ಅನ್ಕೊಂಡೇ ಇರ್ಲಿಲ್ಲ. ಅವನಿಗೆ ಈ ಕುಡಿಯೋ ಅಭ್ಯಾಸ ಇದೆ ಅಂತ ಗೊತ್ತಿಲ್ಲದೆ ನಿನ್ನನ್ನ ಅವನಿಗೆ ಕೊಟ್ಟು ಮದ್ವೆ ಮಾಡಿಸ್ಬಿಟ್ಟೆ. ಈಗ ಏನ್ ಮಾಡ್ಬೇಕು ಅನ್ನೋದೇ ನಂಗೊಂದು ಅರ್ಥ ಆಗ್ತಿಲ್ಲಮ್ಮ. ಯಾವತ್ತಾದ್ರೂ ಒಂದಿನ ಅವನ್ ಬದ್ಲಾಗ್ತಾನೆ ಅಂತ ನಾನು ಎದುರು ನೋಡ್ತಾನೆ ಇದ್ದೀನಿ. ಆದ್ರೆ ಅವನ್ ಬದ್ಲಾಗೋ ತರ ಕಾಣ್ತಿಲ್ಲ. ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ, ಏನ್ ಮಾವ ಇದು? ಅವ್ರ ದಿನ ಕುಡ್ಕೊಂಡ್ ಬರೋದಿಕ್ಕೆ ಪಾಪ ನೀವೇನ್ ಮಾಡಕ್ಕಾಗತ್ತೆ ಹೇಳಿ? ನನ್ ಹಣೆ ಬರಹ ಹೀಗಿದ್ರೆ ಯಾರು ಏನ್ ಮಾಡಕ್ಕಾಗತ್ತೆ? ನೀವ್ ಹೋಗ್ ಬನ್ನಿ ಮಾವ. ಅಮ್ಮ ವೈಶಾಲಿ.
ಬಂದ್ಬಿಟ್ರಾ ಮಾವ? ಬಂದ್ಬಿಟ್ನಮ್ಮ. ಆ ಏನಮ್ಮ ಚಪಾತಿ ಮಾಡ್ತಿದ್ಯಾ? ಹೌದು ಮಾವ, ಈಗ ತಾನೇ ಮಾಡಕ್ ಶುರು ಮಾಡ್ದೆ. ಸರಿ, ನಿಮ್ ಫ್ರೆಂಡನ್ ಹೋಗಿ ನೋಡ್ಕೊಂಡ್ ಬಂದ್ರ ಮಾವ? ಹೌದಮ್ಮ, ಈಗ ತಾನೇ ನೋಡ್ಕೊಂಡ್ ಬಂದೆ. ಹೌದಾ? ಸರಿ, ನೀವು ತಿಂತೀರಾ ಮಾವ? ಸರಿಯಮ್ಮ, ತಿಂತೀನಿ. ಆಯ್ತು ಮಾವ. ನೀವು ಹೋಗಿ ಡೈನಿಂಗ್ ಟೇಬಲ್ ಅಲ್ಲಿ ವೇಟ್ ಮಾಡಿ, ನಾನು ಈಗ ತಗೊಂಬಂದ್ಬಿಡ್ತೀನಿ. ಆಯ್ತಮ್ಮ. ಹ್ಮ್ ಹ್ಮ್ ನಿನ್ ಗಂಡ ಏನಮ್ಮ ಮಾಡ್ತಿದ್ದಾನೆ? ನಾನ್ ಆ ರೂಮ್ ಕಡೆನೆ ಹೋಗಿಲ್ಲ ಮಾವ. ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಸರಿ, ಯಾವ್ದಕ್ಕೂ ನೀನು ಅವನೇನ್ ಮಾಡ್ತಿದ್ದಾನಂತ ಹೋಗಿ ನೋಡು. ಹ್ಮ್ ಏನಂದ್ರೆ ಏನಂದ್ರೆ ಅವ್ರಿಗಿನ್ನೂ ಚಟ ಇಳಿಲಿಲ್ಲ ಮಾವ. ಸರಿ, ನೀನು ಕೂತ್ಕೊಂಡು ಊಟ ಮಾಡಮ್ಮ. ಇಲ್ಲ ಪರವಾಗಿಲ್ಲ ಮಾವ, ನಾನು ಆಮೇಲೆ ತಿಂತೀನಿ. ಸರಿ, ಬೇಗ ಊಟ ಮಾಡು. ಹ್ಮ್ ಅಮ್ಮ, ವೈಶಾಲಿ, ವೈಶಾಲಿ. ಮಾವ, ಇಲ್ಲಿ ಪಾತ್ರ ತೊಳಿತಾ ಇದೀನಿ. ಏನ್ ವಿಷಯ ಹೇಳಿ? ಒಂದ್ ನಿಮಿಷ ಇಲ್ಲಿಗೆ ಬಾ ಅಮ್ಮ. ಇರಿ ಮಾವ, ಬರ್ತೀನಿ. ನನ್ನ ಕರ್ದ್ರ ಮಾವ? ನೀನ್ ಊಟ ಮಾಡ್ತೀಯ ಇಲ್ಲಮ್ಮ? ಇನ್ನೂ ತಿಂದಿಲ್ಲ ಮಾವ. ಏನಾಯ್ತು ಮಾವ, ಇನ್ನೂ ನಿದ್ದೆ ಮಾಡಿಲ್ವಾ? ಇಲ್ಲಮ್ಮ, ಸ್ವಲ್ಪ ಹೊತ್ತು ಹೋಗ್ಲಿ, ಆಮೇಲೆ ಮಲ್ಕೋತೀನಿ. ಬಾ ಕೂತ್ಕೊಮ್ಮ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹೀಗೆ ಅವ್ನು ಡೈಲಿ ಕಂಠಪೂರ್ತಿ ಹುಡ್ಕೊಂಡ್ ಬಂದ್ರೆ ಏನ್ ಮಾಡೋದಮ್ಮ? ಏನ್ ಮಾಡೋದು? ಯಾರ್ ಹೇಳಿದ್ರು ತಿದ್ದೋ ಹಾಗೆ ಇಲ್ಲ. ಇನ್ನ ಅವ್ರನ್ನ ಸರಿ ಮಾಡೋದು ತುಂಬಾ ಕಷ್ಟ. ಅದ್ರ ಬಗ್ಗೆ ಬಿಡಿ ಮಾವ. ನಿಮ್ ಮಗ ನಿಮ್ ಮಾತನ್ನೇ ಕೇಳ್ತಾ ಇಲ್ಲ. ಇದ್ರಲ್ಲಿ ನಾನೇನ್ ಮಾಡಕ್ಕಾಗತ್ತೆ? ನಾನು ಕೆಲ್ಸ ನೋಡ್ತೀನಿ ಮಾವ. ಮಾವ, ಈ ಹಾಲ್ ಕುಡ್ದು ಮಲ್ಕೊಳ್ಳಿ. ಸರಿನಮ್ಮ, ಅದನ್ನ ಇಟ್ಬಿಡು. ಸ್ವಲ್ಪ ಹೊತ್ತು ಬಿಟ್ಟು ನಾನು ಕುಡಿತೀನಿ. ವೈಶಾಲಿ, ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಳ್ಳಮ್ಮ. ಏನ್ ವಿಷಯ ಮಾವ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕೂತ್ಕೋ. ಏನಮ್ಮ, ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಮಾವ. ಈ ತರ ಒಬ್ಬ ಕುಡ್ಕನ್ನ ನಿನಗ್ ಮದ್ವೆ ಮಾಡ್ಕೊಟ್ಟಿದ್ದನ್ನ ನೆನ್ಸ್ಕೊಂಡ್ರೆ ನನ್ ಮನಸ್ಸಿಗೆ ತುಂಬಾ ನೋವಾಗ್ತಿದೆ ಅಮ್ಮ. ಇವನನ್ನ ಹೀಗೆ ಬಿಡ್ಬಾರ್ದು. ಇವನಿಗೊಂದ್ ಪಾಠ ಕಲಿಸ್ಬೇಕು. ಏನ್ ಹೇಳ್ತಾ ಇದ್ದೀರಾ ಮಾವ? ನಿನ್ ಗಂಡನ್ನ ನನಗ್ ಗೊತ್ತಿರೋ ಅಂತ ಒಂದು ಡ್ರಗ್ ಅಡಿಕ್ಷನ್ ಸೆಂಟರ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೀನಮ್ಮ. ಏನದು ಅಡಿಕ್ಷನ್ ಸೆಂಟ್ರಾ? ಇವನನ್ನ ಹೇಗಾದ್ರೂ ನಾವು ಆ ಅಡಿಕ್ಷನ್ ಸೆಂಟರ್ಗೆ ಕರ್ಕೊಂಡು ಹೋದ್ರೆ ಆ ಕೆಟ್ಟ ಚಟದಿಂದ ಆದಷ್ಟು ಬೇಗ ಅವನು ಹೊರಗೆ ಬರ್ತಾನೆ. ಸಾಯಂಕಾಲ ನನ್ ಫ್ರೆಂಡ್ ನೋಡಕ್ಕೆ ಅಂತ ನಾನು ಹೊರಗಡೆ ಹೋಗಿದ್ನಲ್ಲಮ್ಮ, ಇವನ್ ಬಗ್ಗೆ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವರೇ ನನ್ಗೆ ಇದ್ರ ಬಗ್ಗೆ ಹೇಳಿದ್ರಮ್ಮ. ಅವ್ರಿಗೆ ಗೊತ್ತಿರೋ ಅಂತ ಡ್ರಗ್ ಅಡಿಕ್ಷನ್ ಸೆಂಟರ್ನ ನಂಬರ್ ನನಗ್ ಕೊಟ್ಟಿದಾರಮ್ಮ. ನೀನು ಸರಿ ಅಂತ ಹೇಳಿದ್ರೆ ಈಗ್ಲೇ ಅವನ್ನ ಕರ್ಕೊಂಡು ಹೋಗಿ ಸೇರ್ಸ್ಬೋದು. ಇಲ್ಲಿ ನೋಡಿ ಮಾವ, ನಾನ್ ಅದಕ್ಕೆ ಒಪ್ಕೊಂಡು ಏನ್ ಮಾಡಕ್ಕಾಗತ್ತೆ? ನಿಮ್ ಮಗ ಇದಕ್ಕೆ ಒಪ್ಕೋಬೇಕಲ್ಲ. ಅವ್ರನ್ನ ಕಂಪಲ್ ಮಾಡಿ ಅಲ್ಲಿ ಸೇರ್ಸಿದ್ರೆ ತಕ್ಷಣ ಅಲ್ಲಿಂದ ಬಂದ್ಬಿಡ್ತಾರೆ ಮಾವ. ನಾವ್ ಇದ್ರ ಬಗ್ಗೆ ಅವ್ರ ಹತ್ರ ಮಾತಾಡಿದ್ರೆ ಅವ್ರ ಇದಕ್ಕೆ ಒಪ್ಕೋತಾರಂತ ಅನ್ಕೋತೀರಾ ಮಾವ? ಇಲ್ಲಮ್ಮ, ನಾನು ಹೇಗಾದ್ರೂ ಅವನ ಜೊತೆ ಮಾತಾಡಿ ಆ ಡ್ರಗ್ ಅಡಿಕ್ಷನ್ ಸೆಂಟರ್ಗೆ ಕರ್ಕೊಂಡೋಗಿ ಸೇರ್ಸ್ಬಿಡ್ತೀನಮ್ಮ. ಹಾಗ್ ಮಾಡಿದ್ರೇನೆ ಅವನ ಅದರಿಂದ ಆಚೆ ಬರಕ್ಕಾಗೋದು. ಇಲ್ಲ ಅಂದ್ರೆ ನಿನ್ ಜೀವನ ನರ್ಕ ಆಗತ್ತಮ್ಮ. ಸರಿ ಮಾವ, ಏನ್ ಮಾಡೋದಾದ್ರೂ ಯೋಚನೆ ಮಾಡಿ ಪ್ರಾಬ್ಲಮ್ ಬಾರ್ದೇ ಇರೋ ಹಾಗೆ ಮಾಡಿ ಮಾವ. ಸರಿನಮ್ಮ, ನೀನು ಹೋಗಿ ಮಲ್ಕೋ ಹೋಗು. ಆಯ್ತು ಮಾವ.